ತೆರಿಗೆಯ ಸರ್ಕಾರ ಇದ್ದಾಗ ಇವ್ರು ಏನು ಮಾಡ್ತಾರೆ, ಮುಂದುವರಿತಿದ್ರ ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ರು. ಇವತ್ತು ಈ ಬಜೆಟಲ್ಲಿ ತರುವಂಥ ಅವಶ್ಯಕತೆ ಏನಿದೆ? ಅದಕ್ಕೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇರ್ತದೆ, ನೀತಿ ಆಯೋಗದ ಮೀಟಿಂಗ್ ಇರ್ತದೆ, ಆ ಫಾರಮಲ್ಲಿ ಮಾತಾಡಬೇಕು. ಬಜೆಟ್ಟಿನ ಪಾವಿತ್ರ್ಯತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಇವರು. ಅಲ್ಲದೆ 1,05,000 ಕೋಟಿ ಸಾಲ ಮಾಡಿರುವಂಥ ವಿಕ್ರಮವನ್ನು ಸ್ಥಾಪಿಸಿರುವಂಥ 15ನೇ ಬಾರಿಯ ಬಜೆಟ್ ಮಾಡಿರುವಂಥ ಆರ್ಥಿಕ ತಜ್ಞನ ಸಾಧನೆ ಏನಪ್ಪ ಸಾಧನೆ ಅಂದರೆ 1,05,000 ಕೋಟಿ ಸಾಲ ಮಾಡಿರೋದು. 1,05,000 ಕೋಟಿ ಸಾಲ ಮಾಡಿದ್ರಲ್ಲಿ 1,000 ಕೋಟಿ ಮಾತ್ರ ಅಭಿವೃದ್ಧಿಗಿದೆ. ಕಳೆದ ಬಾರಿ ಬಂಡವಾಳ ವೆಚ್ಚ 54,000 ಕೋಟಿ ಇದ್ದರೆ ಈ ಸತಿ 55,000 ಮಾತ್ರ. ಅಂದರೆ ನೀವು ಸುಮಾರು 25,000 ಕೋಟಿಯನ್ನು ಹೆಚ್ಚಿಗೆ ಮಾಡಿದ್ದೀರಿ ಸಾಲ. ಅದರಲ್ಲಿ 1,000 ಮಾತ್ರ ನೀವು ಅಭಿವೃದ್ಧಿಗೆ ಇಟ್ಟಿದ್ದೀರಿ. ಮಿಕ್ಕಿದ್ದೆಲ್ಲ ಯಾವುದೇ ಪ್ರಯೋಜನ ಇಲ್ಲದಿರುವಂಥ ಖರ್ಚುಗಳಿಗೆ ನೀವು ಮಾಡ್ತಾಯಿದ್ದೀರಿ. ರಾಜ್ಯದ ಹಣಕಾಸಿನ ಸ್ಥಿತಿ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಈ ಬಜೆಟಲ್ಲಿ ಭಾಳ ಸ್ಪಷ್ಟವಾಗಿದೆ. ತೆರಿಗೆಯ ಸಂಗ್ರಹದಲ್ಲಿ 14,000 ಕೋಟಿ ಕೊರತೆಯಾಗಿದೆ. ಅವ್ರು ಹೇಳಿದಂತೆ ಅವ್ರ ಬಜೆಟಲ್ಲೇ ಇದೆ. ಅವ್ರ ಬಜೆಟ್ನಲ್ಲಿ ಏನು ತೆರಿಗೆ ಸಂಗ್ರಹ ಗುರಿ ಇತ್ತು, ಆ ತೆರಿಗೆ ಸಂಗ್ರಹದ ಗುರಿ ಇವತ್ತು 14,000 ಕೋಟಿ. ಅವರ ಪ್ರಕಾರ 1,75,000 ರಾಜ್ಯದ ಸ್ವಂತ ತೆರಿಗೆ ಕಲೆಕ್ಟ್ ಮಾಡಬೇಕಾಯಿತು. ಕಲೆಕ್ಟ್ ಮಾಡಿದ್ದು 1,61,000 ಮಾತ್ರ. ಇದರ ಅರ್ಥ 14,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಸಂಪೂರ್ಣವಾಗಿ ಬಂದಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ಸಂಪೂರ್ಣವಾಗಿ ಬಂದಿದೆ. ಕೇಂದ್ರ ಸರ್ಕಾರದ ಗ್ರಾಂಟ್ ಇನ್ ಇದೆ, ಅವರೇ ಹೇಳಿದರು ಬಜೆಟಲ್ಲಿ ಹೇಳಿದ್ರು, ಅದೆಲ್ಲವೂ ಬಂದಿದೆ. ಭರ್ತಿ ಆಗಿರೋದು ಅವರ ತೆರಿಗೆ ಸಂಗ್ರಹದಲ್ಲಿ. ಅದನ್ನು ಮುಚ್ಚಿಡಿಕೊಳ್ಳಲು ಇವತ್ತು ಇಲ್ಲ ಸಲ್ಲದ ವಿಚಾರಗಳನ್ನು ತರ್ತಾ ಇದ್ದಾರೆ, ಸುಳ್ಳನ್ನು ಹೇಳಿದ್ದಾರೆ. ಸುಳ್ಳಿನ ಕಂತೆಯ ಈ ಬಜೆಟು ಸಿದ್ದರಾಮಯ್ಯನ ಸುಳ್ಳಿನ ಕಂತೆಯ ಬಜೆಟ್ ತರ್ತಾ ಇದ್ದಾರೆ. ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ತಂದು ಇವರು ಅನುಪಯುಕ್ತವಾಗಿರುವಂಥ ರೆವೆನ್ಯೂ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾ ಇದ್ದಾರೆ. ಆಸ್ತಿಯನ್ನು ಮಾಡುವಂಥ ಮತ್ತು ತಿರುಗಿ ಆದಾಯ ತರುವಂಥ ವೆಚ್ಚ ಯಾವುದೂ ಕೂಡ ಮಾಡ್ತಾ ಇಲ್ಲ. ರಾಜ್ಯದ ಹಣಕಾಸಿನ ಸ್ಥಿತಿ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.